ಹೊರತಾಗಿ ಮಾಲಕನ ಬಡಿಗೆ ನೋಡಂಗಿಲ್ಲ. ಹಾಲನ್ನು ಮಾತ್ರ ನೋಡುತ್ತೆ ಹೊರತಾಗಿ ಮಾಲಕನ ಬಡಿಗೆ ನೋಡಂಗಿಲ್ಲ. ಹೋಗಿ ಹಾಲಿಗೆ ಬಾಯಿ ಹಾಕೇ ಬಿಡುತ್ತೆ. ಏನು ಮಾಡುತ್ತಾ? ಬಡಿಸಿಕೊಳ್ಳುತ್ತೆ. ಕೃಪಣನ ಬಾಳು ವಿಪತ್ತಿಗೊಳಗಾಗ್ತದೆ, ದುಃಖಕ್ಕೊಳಗಾಗ್ತದೆ. ಅದು ಆಗಬಾರದು ಅನ್ನುವಂತಹ ಸಿದ್ಧಾಂತ ನಮ್ಮವ್ರದು. ಸಾಧ್ಯವಾದ ಮೆಟ್ಟಿಗೆ ನೀನು ಲೋಭವನ್ನ, ಜಿಪುಣತನವನ್ನ ಒಂದಿಷ್ಟು ಕಡಿಮೆ ಮಾಡಿಕೋ. ಅದು ನಿನ್ನ ಸಂಸ್ಕೃತಿ ಆಗಬೇಕು. ಎಷ್ಟು ಜಿಪುಣತನ ರೀ ಕೆಲವು ಮಂದಿ, ನಿಮಗೆ ಗೊತ್ತಿಲ್ಲ. ಯಾವನ ಒಬ್ಬವ ಒಂದು ದೇವ್ರನ್ನೂ ಉಳಿಸ್ತಿದ್ದಿಲ್ಲ ಅಂತ ಊರಾಗ ಪೂಜೆ ಮಾಡೋದು. ಆದ್ರೆ ಊದಿನ ಕಡ್ಡಿ ಮಾತ್ರ ವಾರಕ್ಕೆ ಎರಡು ಎಂದೂ ಹಚ್ಚಿದ್ದಿಲ್ಲ, ಒಂದು ಪೂರ್ಣ ಉರಿಯಕ್ಕೆ ಬಿಟ್ಟಿದ್ದಿಲ್ಲ. ಒಂದ ಊದಿನ ಕಡ್ಡಿನ ತಗೊಳ್ಳೋದು, ಎಲ್ಲ ದೇವರಿಗೆ ಬೆಳಗೋದು. ಹೆಂಗ್ರಿ ಬೆಳಗೋದು? ಹಚ್ಚೋದು, ಬೆಳಗೋದು, ಆರಿಸೋದು. ಹಿಂಗಾದ್ರೆ ವಾರ 2 ತಿಂಗಳಾಕತ್ತೆ. ಅದು ಆಗಲ್ಲನ? ಆರಿಸ್ಬೇಕಾದ್ರೆ ನೆಲಕ್ಕೆ ಚುಚ್ಚುತ್ತಿದ್ದಿಲ್ಲವ, ಎಣ್ಣೆಗೆ ಎತ್ತಿದ್ದ. ಮುಂದಿನ ತುದಿಯರ ಯಾಕೆ ಹೋಗ್ಬೇಕು ಅಂತ ವಾರ ಗಂಟ್ಲೆ ಒಂದರಾಗ ನಾ ಹೇಳೋದು. ಇಂಥವ ಪೂಜೆ ಮಾಡ್ತಿದ್ದ, ಮಾಡೋ ಟೈಮ್ನ ದೀಪ ಹಚ್ತಿದ್ದ, ಪೂಜೆ ಮುಗಿದ ಕೂಡಲೇ ಆರಿಸ್ತಿದ್ದ, ಪೂಜೆ ಮುಗಿದ ಕೂಡಲೇ ಆರಿಸ್ತಿದ್ದ. ಈ ರೀತಿ ಆರಿಸುವಂತಹ ಮನುಷ್ಯ ಒಂದು ದಿವಸ ಅವನ ಊರಿನಿಂದ 8 ಕಿಲೋಮೀಟರ್ ದೂರದ ಊರಿಗೆ ಸಂತಿಗೆ ಹೋದ. ಅವ ಬಸ್ಸಿಗೆ ಹೋಗಿದ್ದಿಲ್ಲ. ಒಟ್ಟು ಹಂಗೆ ಗಳಿಸೋದಪ್ಪ, ಉಳಿಸೋದು, ಒಟ್ಟು ಉಳಿಸೋದು ಉಳಿಸೋದು ಉಳಿಸೋದು. ನಾ ಹೇಳಕತ್ತಿದ್ದು ದೀಪದಾಗ, ನಾ ಹೇಳಕತ್ತಿದ್ದು ಊದುಬತ್ತ್ಯಾಗ, ನಾ ಹೇಳಕತ್ತಿದ್ದು ಊರಿಗೆ ಹೋಗುವಾಗ, ಎಲ್ಲದರಾಗೂ ಉಳಿಸೋದೆ. ಯಾರ ಸಲುವಾಗಿ? ಯಾರ ಸಲುವಾಗಿ? ಉಳಿಸಿ 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 ಉಳಿಸಿ. ಹೋಗಿ ಸಂತ್ಯಾಗ ನಿಂತ ಮೇಲೆ ನೆನಪಾಗೈತಿ ಅವನ ಹಣೆ ಬರಕ್. ಏನು ಮಾಡಿದ್ದ? ದೀಪ ಆರಿಸಲಾರ್ದ ಹೋಗ್ಬಿಟ್ಟ ನಾವತ್ತು. ಆ ಸಂತ್ಯಾಗ ನೆನಪಾಗೈತೆ, ಅಯ್ಯೋ ದೀಪನ ಆರಿಸಿ ಬಂದಿಲ್ಲ. ಸಂತಿ ಮುಗಿಸ್ಕೊಂಡು ಹೋಗೋದ್ರೊಳಗೆ ಇದ್ದಾಡ್ ಸುಟ್ಟು ಹೋದಿತ್ತಂತೇಳಿ ಓಡಾಕ್ ಚಾಲು ಮಾಡಿದ. ಅಲ್ಲಿಂದ ಎಲ್ಲಿಂದ? ಬಜಾರ್ದಾಗಿಂದ ಊರು ತನಕ ಓಡಿ 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 ಓಡಿ. ಈ ಹೆಣ್ಮಗಳು ಹೊರಗೆ ಹಸ ಮಾಡ್ಕೊಂತ ಕುಂತಾಳ. ಏನೋ ಯಾಕ್ರಿ ಎಷ್ಟು ಓಡಿ ಬರಾಕತ್ತೀರಿ? ನಿನ್ನ ಸರಿಯ ಕಡೆ ಅನಾಹುತ ಆಗಿತ್ತು. ಏನು ಹಂಗ ಹೋಗಿಬಿಟ್ಟಿದ್ದೆ. ಇರ್ಲಿ, ಗನ ಶಾಣ್ಯರಿದ್ದೀರಿ ನೀವು. ನಾ ನಿಮ್ಮ ಹೆಂಡತಿ, ನಾ ಹಂಗ ಬಿಡ್ತೀನೇನು? ನೀವು ಹೊರಗೆ ಹೋಗೋದು ಅಟ ತಡ ಒಳಗೆ ಆರಿಸೇ ಬಂದು ಕುಂತಿನ. ಅವ್ರ ಮನೆಯವ್ರೇ